ನಮಸ್ತೆ ವೀಕ್ಷಕರೇ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕನ್ನಡದ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎನ್ನುತ್ತಾ ನಮ್ಮ ಈ ಕನ್ನಡ ರಾಜ್ಯೋತ್ಸವದ ಸರಣಿಯನ್ನು ಪ್ರಾರಂಭಿಸೋಣ. ಈ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆಗೆ MSW ಮಾಡಿರುವಂಥ ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಸುಮಾರು 8 ಚಲನಚಿತ್ರಗಳಲ್ಲಿ 2 ಧಾರಾವಾಹಿಗಳಲ್ಲಿ ಅಭಿನಯಿಸಿರುವಂಥ ಮತ್ತು ಮೊಳಕಾಲ್ಮೂರು ಗಡಿಭಾಗದಲ್ಲಿ ಕನ್ನಡ ಪರವಾಗಿ ಹೋರಾಟ ಮಾಡಿರುವಂಥ ಧನಂಜಯ ಅವರು ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೂಡ್ತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮನ ಪ್ರಾರಂಭಿಸೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ನಾನು ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾನೆ ಹೇಳಿದೆ, ನೀವು MSW ಮಾಡಿದ್ದೀರಾ. ಆದರೆ MSW ಮಾಡಿ ಆ ಥರದ್ದನ್ನ ವರ್ಕನ್ನು ಆಯ್ಕೆ ಮಾಡ್ಕೊಳ್ಳೋದು ಬಿಟ್ಟು ಈ ಥರದ ಅಭಿನಯದ ಕಡೆ ನಿಮಗೆ ಒಲವು ಬಂದಿದ್ದು ಹೇಗೆ ಸರ್? ಮೇಡಮ್, MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಸಮಾಜ ಕಾರ್ಯ ಅಧ್ಯಯನ ಮಾಡಿದ್ದು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಪೌಷ್ಟಿಕ ಮಕ್ಕಳ ಪರವಾಗಿ, ಮಕ್ಕಳ ಹಕ್ಕುಗಳ ಮೇಲೆ, ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಮೇಲೆ ಕೆಲಸ ಮಾಡಬೇಕು. ಲೈಂಗಿಕೃತಿ ಮಾಡುವಂಥ ಹೆಣ್ಣು ಮಕ್ಕಳನ್ನು ಕಾಪಾಡೋ ನಿಟ್ಟಿನಲ್ಲಿ ಅವರಿಗೆ ಸಾಮಾಜಿಕ ಸವಲತ್ತುಗಳು ಸಿಗಬೇಕು, ಅವ್ರದ್ದು ಒಂದು ಒಳ್ಳೆ ಉತ್ತಮವಾದಂಥ ಬದುಕು ಕಟ್ಟುಕೋಬೇಕು ಅನ್ನೋ ನಿಟ್ಟಿನಲ್ಲಿ MSW ಮಾಡ್ಕೊಂಬಂದೆ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಅದಾದ ನಂತರ ನನಗೆ ಬೇಸಿಕಲಿ ನಮ್ಮ ತಂದೆ ಭಜನಾ ಕಲಾವಿದರು. ನಮ್ಮ ತಂದೆ ಭಜನಾ ಕಲಾವಿದರು ಆಗಿದ್ದರಿಂದ ನನಗೆ ಒಂಚೂರು ಈ ಗಾಯನ ಕಡೆ ಒಲವಿತ್ತು. ಅದಾದ ನಂತರ ನನಗೆ DO ಮುರಾರ್ಜಿ ಅವರು ಗುರುಗಳು ಸಿಕ್ಕ ಮೇಲೆ ಅವರ ಸಂಗೀತದಿಂದ ಸಾಕಷ್ಟು ಪ್ರೇರೇಪಿತನಾಗಿ ಅವರಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ 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 ಒಂದಷ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೀದಿ ನಾಟಕಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಎಲ್ಲ ಸ್ಕೀಮ್ಸ್ನ ಜನರಿಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಅಭಿನಯ ಕನೆಕ್ಟ್ ಆಯಿತು. ಸೊ ಕನೆಕ್ಟ್ ಆದ ನಂತರ ಸಿನಿಮಾಗಳಲ್ಲಿ ಹ್ಯಾಕ್ ಮಾಡಬಾರ್ದು, ನನಗೆ ಆ ಥರದೊಂದು ಆಸಕ್ತಿ ಕ್ರಿಯೇಟ್ ಆದಮೇಲೆ ನಾನು ಸಿನಿಮಾಗಳಲ್ಲಿ ಅಭಿನಯ ಮಾಡಲಿಕ್ಕೆ ಸಾಧ್ಯ ಆಯಿತು. ಸರ್, ನೀವು ಅಭಿನಯ ಹೌದು, ಆದರೆ ಗಡಿನಾಡು ಭಾಗದಲ್ಲಿ ಕನ್ನಡ ಪರಿಸ್ಥಿತಿ ಹೇಗಿದೆ ಸರ್? ಮೇಡಮ್, ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ ಮೊಳಕಾಲ್ಮೂರು ಮತ್ತು ರಾಯದುರ್ಗಕ್ಕೆ ಕೇವಲ ಬರೀ 6 ಕಿಲೋಮೀಟರ್ ಡಿಸ್ಟೆನ್ಸ್ ದೂರ. ಇವತ್ತು ಕೂಡ ನಮ್ಮ ಜಾಸ್ತಿ ಮೊಳಕಾಲ್ಮೂರಲ್ಲಿ ತೆಲುಗು ಮಾತನಾಡೋರ ಸಂಖ್ಯೆ ಜಾಸ್ತಿ. ಯಾಕೆಂತ ಹೇಳಿದ್ರೆ ಆಂಧ್ರ ಗಡಿಭಾಗ ಹತ್ತಿರ ಆಗಿರೋದ್ರಿಂದ ನಮ್ಮ ವ್ಯಾಪಾರ ವಹಿವಾಟು ಏನೇ ಇದ್ರೂ ಕೂಡ ಅದು ನಮಗೆ ರಾಯದುರ್ಗಕ್ಕೆ, ಅನಂತಪುರ ಜಿಲ್ಲೆ ರಾಯದುರ್ಗಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ನಮ್ಮ ಭಾಗಗಳಲ್ಲಿ ಕನ್ನಡ ಅಂತ ಹೇಳಿದ್ರೆ ಬರೀ ಇಲಾಖೆಗಳಿಗೆ ಮಾತ್ರ ಸೀಮಿತ ಆಗಿದೆ. ಒಂದು ಫಾರ್ಮಾಲಿಟಿಸಿ ಸರ್ಕಾರಿ ಕಚೇರಿಗಳಲ್ಲಿ ಏನು ದಾಖಲಾತಿಗಳ ಮೇಲೆ ಹೋಗ್ಬೇಕು ಕನ್ನಡ ಭಾಷೆ, ಅದ್ರ ಮೇಲೆ ಮಾತ್ರ ಹಿಡಿದಿಟ್ಕೊಳ್ಳಿದೆ. ಬಟ್ ಜನರ ಬೆಳೆಸುವಿಕೆಯಲ್ಲಿ ಬಹಳಷ್ಟು ಕನ್ನಡ ನಮ್ಮ ಗಡಿ ಭಾಗಗಳಲ್ಲಿ ಹಿಂದುಳಿದಿರೋದಕ್ಕೆ ನನಗೆ ಬಹಳ ಬೇಸರ ಇದೆ, ಮತ್ತೆ ಅಷ್ಟೇ ನೋವು ಕೂಡ ಇದೆ ನನಗೆ. ಮತ್ತೆ ಅದು ಚೇಂಜ್ ಆಗಲಿಕ್ಕೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಮತ್ತೆ ಈ ಕನ್ನಡ ಉಳಿಬೇಕು, ಈ ನೆಲದಲ್ಲಿ ಬೆಳಿಬೇಕು ಅನ್ನುವಂಥ ಬೇರೆ ಥರದ ಸಂಘಟನೆಗಳ ಆಲೋಚನೆ ಇರುವಂಥವರು ಯಾವ ರೀತಿ ಅದನ್ನ ತಗೊಂಡು ಹೋರಾಟ ಮಾಡಿರೋದಾಗಿರ್ಬೋದು, ಅದರ ಬೆಳವಣಿಗೆಗೆ ಅದನ್ನು ಉಳಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿರೋದಿದೆಯಾ ಸರ್ ಗಡಿ ಭಾಗದಲ್ಲಿ? ಮೇಡಮ್, ಇವತ್ತು ನಾವು ದಿನನಿತ್ಯದಲ್ಲಿ ನೋಡುವಾಗ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಗ್ರಾಮೀಣ ಜನರ ಪರಿಸ್ಥಿತಿ ಆಧಾರದ ಮೇಲೆ, ಗ್ರಾಮೀಣ ಜನರ ಕಲೆಯ ಆಧಾರದ ಮೇಲೆ ಹಳ್ಳಿಗಳಲ್ಲಿ ನಾವು ಇವತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ವಿ. ಜಾನಪದ ಸಂಭ್ರಮ ಆಯೋಜನೆ ಮಾಡ್ತೀವಿ, ಜಾನಪದ ಸುಗ್ಗಿ ಸಂಭ್ರಮ ಆಯೋಜನೆ ಮಾಡ್ತೀವಿ, ಮತ್ತು ಸೋಬಾನ ಪದ ಹಾಡುಗಾರರನ್ನು ಕರೆಸಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಜನರಿಗೆ ಒಂದಷ್ಟು ಕನ್ನಡದ ಮೇಲೆ ಒಲವು, ಭಾಷೆ ಮೇಲೆ ಹಿಡಿತ ಪ್ರಾರಂಭ ಆಗ್ತದೆ. ಅವರಿಗೆ ಒಂದಷ್ಟು ಆಸಕ್ತಿ ಆಗ್ತದೆ ಕನ್ನಡ ಹಾಡುಗಳನ್ನ ಕೇಳಲಿಕ್ಕೆ, ಸೋಬಾನ ಪದಗಳನ್ನ ಕೇಳಲಿಕ್ಕೆ. ಮೊದಲೆಲ್ಲ ನಾವು ನಮ್ಮ ತಾಯಿ ತಂದೆಯವರ ಕಾಲದಲ್ಲಿ ನೋಡುವಾಗ ಗದ್ದೆಗಳಲ್ಲಿ ಭತ್ತ ನಾಟಿ ಮಾಡುವಾಗ ಆಡ್ತಿದ್ರು ಸೋಬಾನೆ ಪದಗಳು, ಮತ್ತೆ ರಾಗಿ ಕುಟ್ಟುವಾಗ ಸೋಬಾನೆ ಪದಗಳು ಆಡ್ತಿದ್ರು, ಅಕ್ಕಿ ಬೀಸುವಾಗ ಸೋಬಾನೆ ಪದಗಳು ಆಡ್ತಿದ್ರು. ಯಾವ್ದಾದ್ರು ಮದುವೆ ಸಂಭ್ರಮಗಳು ನಡೆದಾಗ ಇವತ್ತೇನಾಗಿದೆ, ಎಲ್ಲ ಮಿಷನ್ಸ್ ಹಾಕ್ತಾ ಇದ್ದಾರೆ ಅಕ್ಕಿಯನ್ನ. ಆದ್ರೆ ಅಕ್ಕಿಯನ್ನ ಅವತ್ತು ಹಸ್ತು ಮಾಡ್ಬೇಕಾಗಿತ್ತು. ಹಸ್ತು ಮಾಡುವಾಗ ಎಲ್ಲಾ ಕುಟುಂಬಸ್ಥರಿಂದ ಬಂದು ಸೇರ್ಕೊಂಡು ಅಕ್ಕಿಯನ್ನ, ರಾಗಿಯನ್ನ ಹಸ್ತು ಮಾಡುವಾಗ ಆ ಟೈಮಲ್ಲಿ ಎಲ್ಲರೂ ಖುಷಿಯಾಗಿ ಸೋಬಾನ ಪದಗಳನ್ನ ಹಾಡ್ತಾ ಇದ್ರು. ಜಾನಪದ ಸಂಘಗಳನ್ನ ಹಾಡುಗಳನ್ನ ಬಾಯಿಂದ ಬಾಯಿಗೆ ಜಾನಪದ ಹಾಡುಗಳನ್ನ ಹಾಡ್ತಾ ಇದ್ರು. ಅವಾಗ ನೋಡ್ಲಿಕ್ಕೆ ಕೇಳಲಿಕ್ಕೆ ಒಂಥರ ಮನ್ಸಿಗೆ ಏನೋ ಒಂಥರ ಹಿತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಟೆಕ್ನಾಲಜಿ ಬೇರೆ ರೀತಿ ಆಗಿರೋದ್ರಿಂದ ಎಲ್ಲರೂ ಮೊಬೈಲಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಿಡಿಯೋಸ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಬರೀ ಒಂದಷ್ಟು ಹಾಸ್ಯ ಭರಿತವಾದಂಥ ವಿಡಿಯೋಸ್ ನೋಡೋದ್ರಿಂದ ಅದು ಎಲ್ಲ ಒಂದ್ ಕಡೆ ಜಾನಪದ ಅನ್ನೋದು ಅಥವಾ ನಮ್ಮ ಕನ್ನಡ ಭಾಷೆ ಬಳಕೆ ಆಗಿರೋದು ಬಹಳಷ್ಟು
ಹಿಂದೆ ಉಳಿದಲಿಕ್ಕೆ ಕಾರಣ ಆಗ್ತಿದೆ ಅಂತ ನನಗನ್ನಿಸ್ತಾ ಇದೆ ಈ ಮೇಡಮ್. ಮಾಧ್ಯಮಗಳು ಕೂಡ ನಮ್ಮ ಭಾಷೆಯ ಒಂದಷ್ಟು ಮರುವಿಗೆ, ಒಂದಷ್ಟು ಚೇಂಜಸ್ಗೆ ಏನಾದ್ರೂ ಪ್ರಭಾವ ಬೀರ್ತಿದವ? ನೀವು ಮಾಧ್ಯಮದಲ್ಲಿ ಒಂದಷ್ಟು ಈ ಅಭಿನಯ ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ, ನಾಟಕ ಮಾಡಿದ್ದೀರಾ, ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದೀರಾ, ಫಿಲಮ್ಗಳಲ್ಲಿ ಆಕ್ಟ್ ಮಾಡಿದ್ದೀರಾ. ಆದ್ರೆ ಈ ಕನ್ನಡ ಉಳಿವಿಗೆ ಈ ತರದ ಮಾಧ್ಯಮಗಳು ಯಾವ ರೀತಿ ಪ್ರಭಾವ ಬೀರ್ತಿದ್ದಾವೆ? ಅದು ಉಳಿಲಿಕ್ಕೆ ಮತ್ತೆ ಅದು ಹಾಳಾಗ್ಲಿಕ್ಕೆ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನ್ ಕಾರಣ ಅಂತ ಹೇಳ್ತೀರಾ? ಮೇಡಮ್, ಇವತ್ತಿನ ಮಾಧ್ಯಮಗಳು ಎಸ್ಪೆಷಲಿ ವಿಶೇಷವಾಗಿ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಪ್ರೆಸ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಇವೆಲ್ಲದೂ ಕೂಡ ಕನ್ನಡ ಭಾಷೆ ಬಳಕೆಯಲ್ಲಿ ಬಹಳಷ್ಟು ಎಡವಟ್ಟು ತೊಡಗುಗಳು ಆಗ್ತಾ ಇದೆ. ನೋಡಿ, ಒಂದು ಭಾಷೆಯನ್ನು ಸ್ಪಷ್ಟವಾಗಿ ಬರೆಯೋದಿಲ್ಲ. ಇವತ್ತಿನ ಟ್ರೆಂಡ್ಗೆ ಏನು ಭಾಷೆ ಬಳಸ್ತಾ ಇದ್ದಾರೆ ಆ ಭಾಷೆಯನ್ನು ಮಾತ್ರ ಬಳಸ್ತಾ ಇದ್ದಾರೆ. ಬಟ್ ಎಲ್ಲ ಒಂದ್ ಕಡೆ ಹಳೆ ರೀತಿಯಾದಂಥ ಭಾಷೆಗಳನ್ನ ಬಳಸೋದ್ರಲ್ಲಿ ಹಿಂದೆ ಉಳಿದಿದೆ ಇವತ್ತಿನ ಒಂದು ಮಾಧ್ಯಮ. ಈಗ ಏನ್ ಟ್ರೆಂಡ್ ಇದೆಯೋ ಆ ತರದ ಪದಗಳ ಬಳಕೆಯಿಂದ ಕನ್ನಡದ ಏನದು ಒರಿಜಿನಾಲಿಟಿ ಹೋಗ್ತಿದೆ ಅನ್ನೋದು ನಿಮ್ಮ ಅಭಿಪ್ರಾಯ? ನೋಡಿ, ಪತ್ರಿಕೆಗಳಲ್ಲಿ ಯಾವುದೋ ಒಂದು ಭಿತ್ತಿ ಚಿತ್ರಗಳನ್ನ, ಜಾಗೃತಿ ಮೂಡಿಸೋ ಭಿತ್ತಿ ಚಿತ್ರಗಳನ್ನ ಗೋಡೆಗಳ ಮೇಲೆ ಅಂಟಿಸ್ತೀವಿ. ಇವ್ರೇನ್ ಬರೀತಾರೆ? ಭಿತ್ತಿ ಚಿತ್ರಗಳಂತ ಬರೆಯಲ್ಲ, ಪೋಸ್ಟರ್ಗಳನ್ನ ಗೋಡೆಗೆ ಅಂಟಿಸಲಾಯಿತು. ನಾವೆಲ್ಲಿ ಹೇಳ್ತಿದೀವಿ ಮೇಡಮ್? ಒಂದು ಭಾಷೆ ನಾನು ಬೆಳೆಸೋದು ಬೇಡ ಮೇಡಮ್, ಬಳಸಿದ್ರೆ ಸಾಕು ಅಲ್ವಾ ಮೇಡಮ್? ನಾವು ಬಳಸಿದ್ರೆ ಸಾಕು, ಅದು ಬೆಳಿತೈತೆ. ನಾವು ಬೆಳೆಸೋ ಅವಶ್ಯಕತೆನೇ ಇಲ್ಲ. ನಾವು ಬಳಸುವ ಇದ್ರಲ್ಲಿ ನಮಗೆ ಕೊರತೆ ಇದೆ. ಎಕ್ಸಾಕ್ಟ್ಲಿ. ಅದನ್ನ ನಾವು ಬೇರೆ ಭಾಷೆಯನ್ನ ತಂದು ನಾವು ಇಲ್ಲಿ ಅದನ್ನ ಬಳಸೋದ್ರಿಂದ ನಮ್ಮ ಭಾಷೆ ಒಂದಷ್ಟು ಮರೆ ಆಗ್ಲಿಕ್ಕೆ ಕಾರಣ ಅಂತ ಹೇಳ್ತೀರಾ? ಈಗ ಪೋಸ್ಟರ್ ಅಂತ ಬರೆದ್ರೆ ಓದೋ ಮಕ್ಕಳು, ಓದೋ ಜನರೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಪೋಸ್ಟರ್ ಅನ್ನ ಅಂಟಿಸಲಾಯ್ತು ಅಂತ ಓದ್ತಾರೆ. ಆದ್ರೆ ಭಿತ್ತಿ ಚಿತ್ರನ ಪದ ಹಿಂದೆ ಉಳ್ಕೊಂಡು ಹೋಗ್ಬಿಡ್ತದಲ್ಲ, ಮರೆ ಆಗ್ಬಿಡ್ತದೆ. ಆ ಪದ ಗೊತ್ತಾಗಬೇಕಲ್ಲ. ನಮ್ಮ ಕನ್ನಡ ಭಾಷೆ ಅದ್ಭುತವಾದಂತ ಭಿತ್ತಿ ಚಿತ್ರ ಪದ, ಅದೆಲ್ಲ ಒಂದ್ ಕಡೆ ಮರೆ ಆಗ್ಬಿಟ್ರೆ ಇನ್ನೆಲ್ಲಿ ಬಳಸ್ಲಿಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಇವತ್ತಿನ ಯುವ ಪೀಳಿಗೆ ಆಗಿರ್ಬೋದು, ಜನರಾಗಿರ್ಬೋದು, ಅದೆಲ್ಲ ಕನ್ನಡ ಉಳಿಸೋಣ ಅಂತಾನೆ ಕನ್ನಡನ ಬಳಸೋದನ್ನ ನಾವು ಕಡಿಮೆ ಮಾಡ್ತಿದ್ದೀವಿ. ಉಳಿಸೋಣ ಅನ್ನೋದು ಬರೀ ಕಾರ್ಯಕ್ರಮದ ವೇದಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ ಮೇಡಮ್, ಈ ಭಾಷೆ ಮತ್ತು ಈ ಪದ. ಆದ್ರೆ ಉಳಿಸ್ಬೇಕು ಅನ್ನೋ ಮನಸ್ಸಾಕ್ಷಿಯಾಗಿ ಎಲ್ಲೂ ಕೂಡ ಇದು ಏನು ತಳಮಟ್ಟದಲ್ಲಿ ಕೆಲಸಗಳಾಗ್ತಾ ಇಲ್ಲ. ತಳಮಟ್ಟದಲ್ಲಿ ಕೆಲಸಗಳಾದ್ರೆ ಮಾತ್ರ ಭಾಷೆ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲಾಖೆಗಳು ಕೂಡ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇಲಾಖೆಗಳು ಕೂಡ ಯಾರೋ ಒಂದಷ್ಟು ಕಾರ್ಯಕ್ರಮ ಮಾಡುವಾಗ ಯಾರೋ ಇನ್ಫ್ಲುಯೆನ್ಸ್ಡ್ ವ್ಯಕ್ತಿಗಳಿಗೆ ಕಾರ್ಯಕ್ರಮಗಳು ಕೊಡ್ತಾರೆ. ಆದ್ರೆ ಗಡಿ ಭಾಗಗಳಲ್ಲಿರ್ತಕ್ಕಂಥ ಎಲೆಮರಿ ಕೈಗಿರ್ತಕ್ಕಂಥ ಅದ್ಭುತವಾದಂತ ಕಲಾವಿದರನ್ನ ಗುರುತಿಸಿ ಅವ್ರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ಕೂಡ ಇರುತ್ತಾ ಇದ್ದಾರೆ ಇಲಾಖೆಗಳು. ಸೊ ಈ ವಿಷಯದಲ್ಲಿ ಕೂಡ ಇಲಾಖೆಗಳು ಬಹಳಷ್ಟು ತಪ್ಪು ಮಾಡ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಹೆಸರಿಗೆ ಮಾತ್ರ ಇಲಾಖೆಗಳು ಇದೆ. ಆದ್ರೆ ಯಾರನ್ನ ಬೆಳೆಸಬೇಕು, ಎಂತ ಕಲಾವಿದರಿಗೆ ಕಾರ್ಯಕ್ರಮಗಳು ಕೊಡಬೇಕು, ಯಾರನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇಲ್ಲ. ಅದು ದುಸ್ತರದ ಸಂಗತಿ. ಹಾಗಾಗಿ ಕನ್ನಡಕ್ಕೆ ಈ ಸತಿ ಬರ್ಲಿಕ್ಕೆ ಅದು ಒಂದು ಕಾರಣ. ಹೌದು ಸರ್, ನಾನು ಇನ್ನೊಂದು ಬಹುಮುಖ್ಯವಾದ ಏನನ್ಸುತ್ತಂತಂದ್ರೆ, ಇವತ್ತಿನ ಕಾಲದಲ್ಲಿ ಕನ್ನಡ ಫಿಲಮ್ಗಳಿಗೇನು ಕೊರತೆ ಇಲ್ಲ. ಸುಮಾರಷ್ಟು ಕನ್ನಡ ಫಿಲಮ್ಗಳು ನಿರ್ದೇಶನ ಆಗ್ತವೆ, ನಿರ್ಮಾಣಗಳಾಗ್ತವೆ. ಆದರೆ ಅವು ರಿಲೀಸ್ ಆದಮೇಲೆ ಪ್ರೇಕ್ಷಕರು ಯಾಕೆ ಕನ್ನಡ ಫಿಲಮ್ಗಳ ಕಡೆ ಒಲವನ್ನ ಯಾಕೆ ತೋರುತ್ತಿಲ್ಲ? ಅದಕ್ಕೆ ನಿಜವಾದ ಕಾರಣ ಏನು ಸರ್? ನೀವು ಅಷ್ಟು ವರ್ಷ ಅದೇ ಕ್ಷೇತ್ರದಲ್ಲಿ ಇದ್ದು ಬಂದಿರೋದ್ರಿಂದ ನೀವು ಅದನ್ನ ಚೆನ್ನಾಗಿ ಗಮನಿಸಿರ್ತೀರ ಅನ್ಸುತ್ತೆ. ಏನು ಕಾರಣ ಅದಕ್ಕೆ? ಇಲ್ಲ ಮೇಡಮ್, ನಾನು ಕನ್ನಡ ಇಂಡಸ್ಟ್ರಿಗೆ ಒಂದು ಇವತ್ತಿನ ಫ್ಯಾಷನ್ಗೆ ಅಂತ ಹೋಗ್ಲಿಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿಗನಹಳ್ಳಿ ರಾಮಯ್ಯ ಅಂತ ದೊಡ್ಡ ಬಂಡಾಯ ಹೋರಾಟಗಾರರು, ಬಂಡಾಯ ಬರಹಗಾರರು, ಸುಮಾರು ಕಥೆಗಳನ್ನ ಬರೆದಂಥವ್ರು, ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಅವ್ರ ಕಥೆಗಳಿಗೆ ತಗೊಂಡಿರುವಂತ ಅದ್ಭುತವಾದಂತ ವ್ಯಕ್ತಿ. ಅಂಥವ್ರ ಜೊತೆ 6 ತಿಂಗಳ ಸಿನಿಮಾಗಳಿಗೋಸ್ಕರ ಕೆಲಸ ಮಾಡಿದ್ದೀನಿ ಹಗಲು ರಾತ್ರಿ. ಅಂಥವ್ರು ಹಿನ್ನೆಲೆಯಿಂದ ಬಂದಿರೋದ್ರಿಂದ ಇವತ್ತು ಏನಾಗಿದೆ, ಪ್ರತಿಯೊಬ್ಬರು ಮೊಬೈಲಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಸಿಗ್ತಾ ಇದೆ. ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದೊಂದು ಬಿಟ್ರೆ ಇವತ್ತು ಕೈಯಲ್ಲಿ ಆರಾಮ್ಸೆ ನೋಡ್ಕೊಂಡು ಮಜಾ ತಗೊಳ್ತಾ ಇದ್ದಾರೆ, ಖುಷಿ ತಗೊಳ್ತಾ ಇದ್ದಾರೆ, ಸಂತೋಷ ತಗೊಳ್ತಾರೆ. ನಾವ್ಯಾಕೆ 100 ರೂಪಾಯಿ ಕೊಟ್ಟು ಸಿನಿಮಾಗಳಿಗೆ ಹೋಗ್ಬೇಕು? ಅದಕ್ಕಿಂತ ಅದ್ಭುತವಾದಂಥ ವಿಡಿಯೋಸ್ ಟ್ರೆಂಡ್ಸ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಹಲವಾರು ಒಂದಷ್ಟು ಆಸೆ ಚಟಾಕಿರುವಂಥ ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಿದ್ದಾರೆ, ಸಂದೇಶ ಇರುವಂಥ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ. ಆ ದೃಷ್ಟಿಯಿಂದ ಸಿನಿಮಾಗಳು ಎಲ್ಲಿ ಓಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಕೇಳ್ತಿರೋ ಕ್ವಶನ್ ಏನಂತಂದ್ರೆ, ಈ ಭಾಷೆ ಮೇಲೆ, ಕನ್ನಡದ ಭಾಷೆಯ ಮೇಲೆ, ಈ ತಮಿಳಾಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ ಥರದ ಚಲನಚಿತ್ರಗಳು, ಅವರ ಮೇಕಿಂಗು, ಅವರ ಇದು ಕನ್ನಡದಕ್ಕಿಂತ ಅಡ್ವಾನ್ಸ್ ಆಗಿದೆ ಅಂತೇಳಿ ಜನ ಆ ಕಡೆ ವಾಲ್ತಿದಾರ. ಮತ್ತೆ ನಮ್ಮ ಇಲ್ಲಿಯ ಕನ್ನಡ ಸಿನಿಮಾಗಳ ನಿರ್ಮಾಣ, ನಿರ್ದೇಶನದ ಕೊರತೆನೋ, ಮತ್ತೆ ಏನು ಜನರ ಆ ಮಟ್ಟಕ್ಕೆ ಜನರನ್ನ ರೀಚ್ ಆಗದೆ ಇರೋಕ್ಕೆ ಕಾರಣ ಏನು? ಇಲ್ಲ, ನಾವು ಒಂದು ವರ್ಗ ಅಥವಾ ಒಂದು ಭಾಗ ಅಂತ ನೋಡಿದ್ರೆ
ದಕ್ಷಿಣ ಕನ್ನಡದಿಂದ ಬಂದಂತ ಕಲಾವಿದರು, ನಿರ್ದೇಶಕರು, ಟೆಕ್ನಿಷಿಯನ್ಸು ಬಹಳ ಅದ್ಭುತವಾದಂಥ ಕಥೆಗಳನ್ನ ಇಟ್ಕೊಂಡು ಬರ್ತಾರೆ. ಅಂತ ಕಥೆಗಳಿಗೆ ಅದೇ ರೀತಿಯಾದಂಥ ಒಂದಷ್ಟು ಕಮರ್ಷಿಯಲ್ ಟಚ್ ಕೊಡ್ತಾರೆ ಮೇಡಮ್. ಕಮರ್ಷಿಯಲ್ ಟಚ್ ಕೊಡಾಗ ಆ ಕಥೆಗಳು ಕೂಡ ಆ ಗಟ್ಟಿತನದಿಂದ ಸಿನಿಮಾಗಳು ಹೊಡ್ತವೆ, ಸಿನಿಮಾಗಳು ಜನರಿಗೆ ರೀಚ್ ಆಗ್ತವೆ, ಸಿನಿಮಾಗಳು ಜನರಿಗೆ ಹತ್ರ ಆಗ್ತವೆ. ಆದರೆ ಬಹಳಷ್ಟು ನಾವು ಕನ್ನಡ ಹೊರತುಪಡಿಸಿ ತಮಿಳು, ಮಲಯಾಳಂ ಈ ಭಾಷೆಗಳನ್ನು ನೋಡಿದಾಗ ಆ ಕಥೆಗಳಲ್ಲಿ ಅದ್ಭುತವಾದಂಥ ಸಂದೇಶ ಇರುತ್ತೆ, ಒಂದು ಗಟ್ಟಿತನ ಇರುತ್ತೆ. ಕಥೆಗಳು ನೋಡ್ಲಿಕ್ಕೇನೆ ಒಂಥರ ಮನಸ್ಸಿಗೆ ಹಿತ ಅನ್ಸುತ್ತೆ ಆ ಸಿನಿಮಾಗಳು ನೋಡುವಾಗ. ಆ ಥರದೊಂದು ಹಿತ ಅನ್ಸುವಂತ ಮನಸ್ಸಿಗೆ ಇಷ್ಟ ಆದ ಥರ ಕನ್ನಡದಲ್ಲಿ ಕಥೆಗಳು ಬರ್ತಿರೋದೇ ಬೇಸರದ ಸಂಗತಿ, ನಮಗೆ ಬರ್ದೇ ಇರೋದು. ಎಸ್, ಅದಕ್ಕೆ ಪ್ರೇಕ್ಷಕರು ಒಲವು ತೋರ್ತಾ ಇಲ್ಲ. ಟಾಕೀಸ್ ಇದು ಏನು ಥಿಯೇಟರ್ ಕಡೆ ಒಲವು ತೋರಿಲ್ಲ. ಈಗ ಕರ್ನಾಟಕದ ಎಂಟೈರ್ ಕರ್ನಾಟಕದ 2,000 ಟಾಕೀಸ್ ಮುಚ್ಚಿ ಹಾಕಿದ್ದಾರೆ. ಆಗಿರುವಾಗ ಎಲ್ಲಿ ಸಿನಿಮಾಗಳಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಕಲಾ ಪ್ರೇಕ್ಷಕರು? ಸರ್, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇವತ್ತು ನಮ್ಮ ಕನ್ನಡ ಏನಾದರೂ ಗಡಿಭಾಗದಲ್ಲಾಗಿರ್ಬೋದು, ಒಟ್ಟಾರೆ ಸಮಾಜದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಉಳಿದಿದೆ ಅಂತಂದ್ರೆ ಅದು ಒಂದು ಮಾಧ್ಯಮದ ಮೂಲಕ ಕಲಿಯೋದ್ರಿಂದ, ಇನ್ನೊಂದು ಹಾಡು, ನಾಟಕ, ಸಿನಿಮಾ, ಈ ತರದ್ರಲ್ಲಿ ನಾವು ಕನ್ನಡ ಉಳಿಸ್ಬೇಕು ಅಂತ ಹೇಳ್ತೀವಿ. ಬಿಟ್ರೆ ಅದನ್ನ ಉಳಿಸ್ಲಿಕ್ಕೆ ನಾವು ಯಾವ ತರದ ಕೆಲಸಗಳನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಯಾವ ನಿಟ್ಟಲ್ಲಿ ಯೋಚನೆ ಮಾಡ್ಬೇಕಂತ ನೀವು ಅನ್ಕೊಳ್ತೀರಾ? ಮೇಡಮ್, ಏನಿಲ್ಲ ಮೇಡಮ್, ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳು ಬೆಳೀತಾರಲ್ಲ ಮೇಡಮ್, ಬೆಳೆಯುವ ಮಕ್ಕಳು, ಚಿಕ್ಕ ಮಕ್ಕಳು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇರ್ತಾರೆ. ಅಂಥ ಶಾಲೆಗಳಿಂದಲೇ ನಾವು ಕನ್ನಡ ಅಭಿಯಾನವನ್ನು ಸ್ಟಾರ್ಟ್ ಮಾಡಬೇಕು. ಕನ್ನಡ ಆ್ಯಕ್ಚುಲಿ ಕಾನ್ವೆಂಟ್ಗಳಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಅದೊಂದು ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ. ನನ್ನ ಮಗ ಇಂಗ್ಲೀಷ್ ಕಾನ್ವೆಂಟ್ಗಳು ಓದ್ತಾನೆ ಅಂದರೆ ಅವ್ರಿಗೇನೋ ಒಂಥರ ಹಿಗ್ಗು, ಹಿರಿಮೆ. ಅದ್ರಲ್ಲಿ ಏನು ಕಲಿಸ್ಕೊಡಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋ ಸತ್ಯ. ಆದ್ರೆ ಆ ಕಾನ್ವೆಂಟ್ಗಳಿಂದ ನಾವು ಕನ್ನಡ ಅಭಿಯಾನ ಮಾಡಬೇಕು, ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡಬೇಕು, ಮಕ್ಕಳಿಗೆ ಕನ್ನಡ ನಲಿಕರಿ ನಾಟಕಗಳನ್ನ ಮಾಡಬೇಕು, ಬೇರೆ ಬೇರೆ ಒಂದಷ್ಟು ಕನ್ನಡ ಪರವಾಗಿರುವಂತ ವಿಷಯಗಳನ್ನ, ಲೇಖಕರನ್ನ, ಕಾದಂಬರಿಗಳನ್ನ ಇವುಗಳ ಪರಿಚಯ ಮಾಡ್ಕೊಡ್ಬೇಕು. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಗೊತ್ತಾಗುತ್ತೆ. ಇವತ್ತು ಇಂಗ್ಲಿಷಲ್ಲಿ ಬರುವಂತ ಇಂಗ್ಲಿಷ್ ಕವಿಗಳನ್ನ ಪರಿಚಯ ಮಾಡ್ಕೊಡ್ತೀವಿ ನಾವು ಕಾನ್ವೆಂಟ್ಗಳಲ್ಲಿ. ಆದ್ರೆ ಕನ್ನಡದ ಲೇಖಕರನ್ನ ಜ್ಞಾನಪೀಠ ಪುರಸ್ಕೃತ ಬಗ್ಗೆ ಎಷ್ಟು ಮಟ್ಟಿಗೆ ಹೇಳ್ಕೊಡ್ತಾ ಇದೀವಿ ನಾವು. ಅವರು ಬರೆದು ಬಂದಿದ್ದಾರೆ, ಅವರು ಬರೆದಿರುವ ಸಮಗ್ರ ಕನ್ನಡ ಸಾಹಿತ್ಯ ಪರಿಷತ್ಗಳ ಬಗ್ಗೆ ಎಷ್ಟು ಮಟ್ಟಿಗೆ ನಾವು ಅವರಿಗೆ ಮನವರಿಕೆ ಮಾಡ್ಕೊಡ್ತಿದ್ವಿ ಮಕ್ಕಳಿಗೆ? ಇಲ್ಲ. ಸೊ ಹಂಗಾಗಿ ನಾವು ಇವತ್ತು ಕಾನ್ವೆಂಟ್ಗಳು ಜಾಸ್ತಿ ಆಗ್ತದೆ, ಸರ್ಕಾರಿ ಸ್ಕೂಲ್ಗಳಿಂದ ಕಾನ್ವೆಂಟ್ ಜಾಸ್ತಿ ಆಗ್ತಿರೋದ್ರಿಂದ ಪ್ರತಿಯೊಂದು ಕಾನ್ವೆಂಟ್ಗಳು ಕೂಡ ಕನ್ನಡವನ್ನ ಬಳಸೋದ್ರ ಜೊತೆಗೆ ಅವನ್ನ ಬಳಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಮೇಡಮ್. ನಾವು ಆ ಕೆಲಸ ಆಗ್ತಾ ಇಲ್ಲ, ಅದು ಬೇಸರ ಕೂಡ. ಅದು ಕನ್ನಡ ಹಿಂದುಳಿದೋಕಿಗೆ ಅದು ನಮ್ಗೆ ಮೂಲ ಹಿನ್ನಡೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ಪಟ್ರಳ್ಳಿಯ ಧನಂಜಯ ಅವರು ನಮ್ಮ ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು, ಆ ಥರದನ್ನ ಒಂದು ಪ್ರಾಥಮಿಕ ಮಟ್ಟದಲ್ಲೇ ನಾವು ಅವರಿಗೆ ಕೊಟ್ಟರೆ ಅದು ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರು. ಸರ್, ನಮಸ್ಕಾರ. ನಮಸ್ತೆ. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿಸಾಲು ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದವನಲು, ಸಂಗೀತದವನಲು. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿಸಾಲು. ದೇವಿ ಶಾರದೆ ಭಾಷೆಗಳಲ್ಲಿ ಕನ್ನಡವೇ ಮೊದಲು, ದೇವಿ ಶಾರದೆ ಭಾಷೆಗಳಲ್ಲಿ ಕನ್ನಡವೇ ಮೊದಲು. ಹಲವು ಭಾಷೆಗಳು ಒಲವು ತೋರಿದರೆ ಕನ್ನಡವೇ ಮಿಗಿಲು, ಹಲವು ಭಾಷೆಗಳು ಒಲವು ತೋರಿದರೆ ಕನ್ನಡವೇ ಮಿಗಿಲು. ಕವಿ ಕೋಗಿಲೆಗಳು ಹಾಡುವುದೆಂದರೆ ಹಿಂದಿನ ಪುಣ್ಯ ಫಲ, ಹಾಡಲು ಇಂಪು ಕೇಳಲು ಇಂಪು ಎಲ್ಲ ಇಳಿವನಲು, ಎಲ್ಲ ಇಳಿವನಲು, ಎಲ್ಲ ಇಳಿವನಲು. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿಸಾಲು. ಕನ್ನಡ ಎಂದರೆ ನಿನ್ನ ಕೊರಳಲ್ಲಿ ಸಂಗೀತದವನಲು, ಸಂಗೀತದವನಲು, ಸಂಗೀತದವನಲು.